ರಾಜ್ಯ ಬಿಜೆಪಿಯ ಆಂತರಿಕ ಕದನ ಈಗ ಬೀದಿಗೆ ಬಂದಿದೆ. ಪರಿಷತ್ ಚುನಾವಣೆಯ ಅಡ್ಡ ಮತದಾನದ ಬೆನ್ನಲ್ಲೇ ಕಮಲಪಾಳ್ಯದಲ್ಲಿ ಭಿನ್ನಮತದ ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ನನ್ನ ವಿರುದ್ಧವೇ ಸ್ವಪಕ್ಷೀಯರು ಷಡ್ಯಂತ್ರವನ್ನ ನಡೆಸ್ತಾ ಇದ್ದಾರೆ ಅಂತ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ದಾವಣಗೆರೆಯಲ್ಲಿ ಗುಡುಗಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿನ ಆಂತರಿಕ ಕಚ್ಚಾಟಕ್ಕೆ ವಿಜೇಂದ್ರ ಕೊಟ್ಟ ಎಚ್ಚರಿಕೆ ಏನು, ಬನ್ನಿ ನೋಡೋಣ. ರಾಜ್ಯ ಬಿಜೆಪಿ ಮನೆಯಲ್ಲೇ ಶುರುವಾಗಿದೆ ಮಹಾಭಾರತ. ಬಹಿರಂಗವಾಯಿತು ಕಮಲ ಕಲಿಗಳ ಆಂತರಿಕ ಕಚ್ಚಾಟ. ಡಿಕೆಶಿ ಸಿದ್ದು ಜೊತೆ ದೋಸ್ತಿ, ಕಮಲ ಪಕ್ಷದೊಳಗೆ ಕುಸ್ತಿ. ಮೇಲ್ಮನೆ ಅಡ್ಡ ಮತದಾನದ ಬೆನ್ನಲ್ಲೇ ಕಮಲಪಾಳ್ಯದಲ್ಲಿ ಒಳಜಗಳದ ಮಹಾಸ್ಫೋಟ ಸಂಭವಿಸಿದೆ. ಇಷ್ಟು ದಿನ ತೆರೆಮರೆಯಲ್ಲಿ ನಡೆಯುತ್ತಿದ್ದ ಕುಸ್ತಿ ಈಗ ದಾವಣಗೆರೆಯ ಕಾರ್ಯಕರ್ತರ ಸಭೆಯಲ್ಲಿ ಬಹಿರಂಗವಾಗಿದೆ. ಸ್ವಪಕ್ಷದ ಬಂಡಾಯ ನಾಯಕರಿಗೆ ಬಿಎಸ್ ಯಡಿಯೂರಪ್ಪ ಪುತ್ರ ಬಿಜೆಪಿ ಸಾರಥಿ ಬಿವೈ ವಿಜೇಂದ್ರ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಪಕ್ಷದಲ್ಲೇ ನಡೀತಿದೆ, ನನ್ನ ವಿರುದ್ಧವೇ ಷಡ್ಯಂತ್ರ ನಡೀತಿದೆ ಅಂತ ನೇರವಾಗಿಯೇ ಗುಡುಗಿದ್ದಾರೆ. ಅಡ್ಡ ಮತದಾನ ಆಯ್ತು ಅಂತ ಹೇಳಿದಾಗ ಸಾಕಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗಳು ಮಾಧ್ಯಮದಲ್ಲೂ ಕೂಡ ಆಯ್ತು, ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಆಯ್ತು. ಒಂದ್ ರೀತಿ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸತಕ್ಕಂತ ಷಡ್ಯಂತ್ರವೂ ಕೂಡ ನಡೆಯಿತು. ಯಡಿಯೂರಪ್ಪವರು, ಸಿದ್ದರಾಮಯ್ಯನವರು ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ, ವಿಜೇಂದ್ರ, ಡಿ.ಕೆ. ಶಿವಕುಮಾರ್ ಅವರು ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ. ಇದ್ಯಾರು ಹೊರಗಡೆಯವರು ಮಾತನಾಡೋದಿಲ್ಲ, ನಮ್ಮವರು ಮಾತನಾಡೋದು. ಅರೆ, ಯಾವ ಯಡಿಯೂರಪ್ಪನವರು ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಳ್ಳಿಗಳಿಗೆ ಸುತ್ತಿ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಂತ ಕೆಲಸ ಮಾಡಿದ್ರು ಯಡಿಯೂರಪ್ಪನವರು, ಅನಂತಕುಮಾರ್ ಅವರು. ಯಡಿಯೂರಪ್ಪನವರು, ಅನಂತಕುಮಾರ್ ಎಲ್ಲ ಹಿರಿಯ ನಾಯಕರ ಬಗ್ಗೆ ವಿಶ್ವಾಸ ಇಟ್ಟು ಲಕ್ಷಾಂತರ ಕಾರ್ಯಕರ್ತರು ದುಡಿದಿದ್ದಾರೆ. ಅಂತ ಯಡಿಯೂರಪ್ಪನವ್ರ ಬಗ್ಗೆನೇ ಇವತ್ತು ಅನುಮಾನ ಹುಟ್ಟಾಕಂತ ಕೆಲಸ ಇವತ್ತು ನಮ್ಮವ್ರು ಕೆಲವರು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಬಿಜೆಪಿ ಯಾಕೆ ಅಧಿಕಾರ ಕಳೆದುಕೊಂಡಿತ್ತು ಅನ್ನೋ ಕಹಿ ಸತ್ಯವನ್ನ ವಿಜಯೇಂದ್ರ ಬಿಚ್ಚಿಟ್ಟಿದ್ದಾರೆ. ಬಿಜೆಪಿ ಇವತ್ತು ವಿರೋಧ ಪಕ್ಷದಲ್ಲಿ ಕೂರಲು ಬೇರೆ ಯಾರೂ ಕಾರಣವಲ್ಲ, ಅದು ನಮ್ಮದೇ ಸ್ವಯಂಕೃತ ಅಪರಾಧ. ಇದಕ್ಕೆ ಕಾಂಗ್ರೆಸ್ ಎಷ್ಟು ಕಾರಣನೋ ನಮ್ಮವರು ಅಷ್ಟೇ ಕಾರಣ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಮುಖಂಡರ ಕಿತ್ತಾಟದಿಂದ ಕಾರ್ಯಕರ್ತರಲ್ಲಿ ಭರವಸೆ ಮೂಡುತ್ತಿಲ್ಲ. ಇನ್ಮೇಲಾದರೂ ಒಟ್ಟಾಗಿ ಹೋಗದಿದ್ದರೆ ಕಷ್ಟ ಅಂತ ಎಚ್ಚರಿಸಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ರಾಜ್ಯದಲ್ಲಿ ನಾವು ವಿರೋಧ ಪಕ್ಷ ಸ್ಥಾನದಲ್ಲಿ ನಾವು ಇದ್ದೇವೆ, ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡಿದ್ದೇವೆ. ಅದಕ್ಕೆ ನಾವು ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿದ್ದೇವೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಎಷ್ಟು ಕಾರಣ, ನಾವೆಷ್ಟು ಕಾರಣ, ಅದು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಅದೇ ಸ್ವಯಂಕೃತ ಅಪರಾಧದಿಂದ ನಾವು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತಿದ್ದೇವೆ ಅಂತಕ್ಕಂಥದ್ದು ಅಲ್ಲಗಳಿದಕ್ಕೆ ಸಾಧ್ಯ ಇಲ್ಲ. ಇಷ್ಟಕ್ಕೆ ನಿಲ್ಲದ ವಿಜಯೇಂದ್ರ ಇತ್ತೀಚೆಗೆ ನಡೆದ ಪರಿಷತ್ ಚುನಾವಣೆಯ ಕ್ರಾಸ್ ವೋಟಿಂಗ್ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ಸ್ಫೋಟಕ ಸತ್ಯ ಹೊರಹಾಕಿದ್ದಾರೆ. ಅಡ್ಡ ಮತದಾನ ಮಾಡಿಸಿ ನನ್ನನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲು ನಮ್ಮವರೇ ಸ್ಕೆಚ್ ಹಾಕಿದ್ರು. ಯಡಿಯೂರಪ್ಪ, ಸಿದ್ದರಾಮಯ್ಯ ಫ್ರೆಂಡ್ಸ್, ವಿಜಯೇಂದ್ರ, ಡಿಕೆಶಿ ಫ್ರೆಂಡ್ಸ್ ಅಂತ ಕತೆ ಕಟ್ಟಿದ್ರು. ಇದೆಲ್ಲವನ್ನೂ ಮಾಡಿದ್ದು ಹೊರಗಿನವರಲ್ಲ, ನಮ್ಮದೇ ಪಕ್ಷದ ಒಳಗಿರುವ ಶತ್ರುಗಳು ಅಂತ ವಿಜಯೇಂದ್ರ ನೇರ ಸವಾಲು ಹಾಕಿದ್ದಾರೆ. ಪಕ್ಷದ ವರಿಷ್ಠ ಹಿರಿಯರು ನನಗೆ ರಾಜ್ಯದ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಾಗ ಈ ರೀತಿ ಕಾಂಗ್ರೆಸ್ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷದ ಮುಖಂಡರ ಒಂದಿಗೆ ದೋಸ್ತಿ ಮಾಡಿಕೊಂಡಿದ್ದು ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಗ್ತದ? ಅದು ಕೂಡ ನಾವೊಬ್ಬ ಯಡಿಯೂರಪ್ಪವ್ರ ಮಗನಾಗಿ ನಾ ರೀತಿ ನಡ್ಕೊಳ್ತೇನೆ ಅಂತ ಭಗವಂತನು ಕೂಡ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ. ವಿರೋಧಿ ಬಣ ಸದಾ ಪ್ರಸ್ತಾಪಿಸುವ ಹೊಂದಾಣಿಕೆ ರಾಜಕಾರಣದ ಆರೋಪಕ್ಕೆ ವಿಜಯೇಂದ್ರ ಇಲ್ಲಿ ತಕ್ಕ ಉತ್ತರ ನೀಡಿದ್ದಾರೆ. ನನಗೆ ಹೈಕಮಾಂಡ್ ಜವಾಬ್ದಾರಿ ಕೊಟ್ಟಿದೆ, ನಾನು ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇನೆ. ಇಲ್ಲಿ ದೋಸ್ತಿ, ಹೊಂದಾಣಿಕೆ, ಫ್ರೆಂಡ್ಶಿಪ್ ಏನೂ ಇಲ್ಲ. ಯಡಿಯೂರಪ್ಪ ಮಗನಾಗಿ ನಾನು ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಲ್ಲ. ಹಾಗೆ ಮಾಡಿಕೊಂಡರೆ ಭಗವಂತನೇ ಮೆಚ್ಚಲ್ಲ ಅಂತ ವಿರೋಧಿಗಳ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಿದ್ದಾರೆ. ಒಟ್ನಲ್ಲಿ ದಾವಣಗೆರೆಯ ಈ ಸಮಾವೇಶದ ಮೂಲಕ ವಿಜಯೇಂದ್ರ ತಮ್ಮ ವಿರೋಧಿಗಳಿಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಹೊಂದಾಣಿಕೆ ರಾಜಕಾರಣದ ಹೆಸರಲ್ಲಿ ತಮ್ಮ ಕಾಲೆಳೆಯಲು ಬಂದರೆ ಸುಮ್ಮನಿರಲ್ಲ ಅನ್ನೋದನ್ನು ಖಡಕ್ಕಾಗಿ ಎಚ್ಚರಿಸಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.